ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ HRMSನಲ್ಲಿ DA ಬಿಲ್ಲನ್ನು ಜನರೇಟ್ ಮಾಡುವಂಥ ವಿಧಾನ, ಹಾಗೆಯೇ K2ನಲ್ಲಿ ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ 4 ಸ್ಟೆಪ್ನಲ್ಲಿ ಈ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ಫಸ್ಟ್ ನಾವು HRMSನಲ್ಲಿ DA ಬಿಲ್ಲನ್ನು ಜನರೇಟ್ ಮಾಡ್ಕೊಳ್ಳೋಣ. DA ಬಿಲ್ಲನ್ನು ಜನರೇಟ್ ಮಾಡಬೇಕು ಅಂತಂದರೆ ನಾವು HRMS ಲಾಗಿನ್ ಆಗಬೇಕು. HRMS ಲಾಗಿನ್ ಆದ ನಂತರ ಈ ರೀತಿಯಾದಂಥ ಒಂದು ಸ್ಕ್ರೀನ್ ಗೋಚರಿಸ್ತಾ ನಮಗೆ. ಇದರಲ್ಲಿ ಫಸ್ಟ್ ನಾವು HRMS ಗೌರ್ಮೆಂಟ್ ಅಂತ ಹೇಳಿನೇ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇದರಲ್ಲಿ ಯೂಸರ್ ID, ಪಾಸ್ವರ್ಡ್ ಮತ್ತು ಇದರಲ್ಲಿ ಕಾಣುವಂಥ ಕ್ಯಾಪ್ಚಾವನ್ನು ನಮೂದಿಸ್ತೀವಿ. ನಮೂದಿಸಿದ ನಂತರ ಇಲ್ಲಿ ಲಾಗಿನ್ ಅಂಥೇಳಿ ಕ್ಲಿಕ್ ಮಾಡಬೇಕು. ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ನಾವು ಹೋಮ್ ಸ್ಕ್ರೀನಿಗೆ ಬರ್ತೀವಿ. ಈ ಹೋಮ್ ಸ್ಕ್ರೀನಲ್ಲಿ ನಾವು ಡಿಯನ್ನು ಜನರೇಟ್ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಅರಿಯರ್ ಸ್ಕ್ರೀನಿಗೆ ಬರ್ತೀವಿ. ಅರಿಯರ್ ಸ್ಕ್ರೀನಲ್ಲಿ ಜನರೇಟ್ ಅರಿಯರ್ಸ್ ಅಂತ ಹೇಳಿದೆ ನೋಡಿ. ಜನರೇಟ್ ಅರಿಯರ್ಸ್ನು ಕ್ಲಿಕ್ ಮಾಡ್ಕೊಳ್ತೀವಿ. ಜನರೇಟ್ ಅರಿಯರ್ಸ್ನು ಕ್ಲಿಕ್ ಮಾಡಿದ ನಂತರ ಅರಿಯರ್ಸ್ ಬಿಲ್ ಜನರೇಷನ್ ಅನ್ನುವಂಥ ಈ ಒಂದು ಸ್ಕ್ರೀನ್ ನಮಗೆ ಕಾಣುತ್ತೆ. ಇದರಲ್ಲಿ ಎಂಪ್ಲಾಯಿಯ KJD ನಂಬರನ್ನು ಎಂಟ್ರಿ ಮಾಡಬೇಕು. ಎಂಪ್ಲಾಯಿ KJD ನಂಬರ್ ಎಂಟ್ರಿ ಮಾಡಿದ ನಂತರ ಇಲ್ಲಿ ಗೆಟ್ ಅಂತ ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಗೆಟ್ ಅಂತ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಎಂಪ್ಲಾಯಿ KJD ನಂಬರ್, ಅವರು ನೇಮ್, ಡೇಟ್ ಆಫ್ ಜಾಯ್ನಿಂಗ್ ಇಷ್ಟೆಲ್ಲ ಗೋಚರಿಸ್ತಾ ನಮಗೆ ಡಿಸ್ಪ್ಲೇ ಆಗುತ್ತೆ. ನಂತರ ಅರಿಯರ್ಸ್ ಟೈಪ್ ಅಂತ ಹೇಳಿದೆಯಲ್ಲ, ಇಲ್ಲಿ ಅರಿಯರ್ಸ್ ಟೈಪ್ನಲ್ಲಿ DA ಅರಿಯರ್ಸ್ ಅಂಥೇಳಿ ಸೆಲೆಕ್ಟ್ ಮಾಡಬೇಕು. DA ಅರಿಯರ್ಸ್ ಸೆಲೆಕ್ಟ್ ಮಾಡಿ ನಾವು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದರೆ ಆ ಎಂಪ್ಲಾಯಿ DA ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಮಗೆ ಯಾವ DA ರಿವಿಷನ್ ಆಗಿದೆ, DA ಆಫ್ಟರ್ ರಿವಿಷನ್ ಅಂತ ಹೇಳಿದೆಯಲ್ಲ, ಯಾವ್ದು ಎಫೆಕ್ಟ್ ಆಗಬೇಕಾಗಿದೆ ಆ DA ಆಫ್ಟರ್ ರಿವಿಷನ್ ಅದನ್ನು ನೋಡ್ಕೊಳ್ಬೇಕು. ಮತ್ತು DA ಚೇಂಜ್ ಡೇಟ್ ಏನಿದೆ, ಎಫೆಕ್ಟಿವ್ DA ಡೇಟ್ ಅಂತ ಹೇಳಿದೆ. ನಾವು ಈ ಸದ್ಯಕ್ಕೆ ನಾವು ಮಾಡ್ತಾ ಇರೋದು ಏನಂತಂದರೆ, ಈಗ ಹೊಸದಾಗಿ ನಮಗೆ DA ಅಪ್ಲಿಕೇಬಲ್ ಆಗಿದೆ, ಆ DA ರಿವಿಷನ್ ಇದರಲ್ಲಿ ಹುಡುಕಬೇಕು. ನಮಗೆ ಬೇಕಾಗಿದೆ ಈಗ 1/1/2022 ಎಫೆಕ್ಟ್ ಆಗಿರುವಂಥ DAನು ನಾವು ಜನರೇಟ್ ಮಾಡಬೇಕಾಗಿದೆ. ಅದಕ್ಕಾಗಿ 27.25 ಅಂತ ಹೇಳಿದಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಇಲ್ಲಿ ಸೆಲೆಕ್ಟ್ ಅಂತ ಹೇಳಿದೆ ನೋಡಿ, ಇಲ್ಲಿ ಸೆಲೆಕ್ಟ್ ಅಂಥೇಳಿ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿದ ನಂತರ ಸ್ಕ್ರಾಲ್ ಮಾಡಿದರೆ ಈ ಕಡೆಗೆ ಬಲಭಾಗದಲ್ಲಿ ಜನರೇಟ್ ಅರಿಯರ್ಸ್ ಅಂಥೇಳಿ ನಮಗೆ ಕಾಣುತ್ತೆ. ಜನರೇಟ್ ಅರಿಯರ್ಸ್ ಅಂತ ಈ ಬಟನ್ನು ಕ್ಲಿಕ್ ಮಾಡ್ಕೊಳ್ತೀನಿ. ಆಗ ಸಕ್ಸಸ್ಫುಲಿ ಅಂತನ್ನುವಂಥ ಮೆಸೇಜ್ ನಮಗೆ ಗೋಚರಿಸ್ತಾ ಓಕೆ ಅಂತ ಕ್ಲಿಕ್ ಮಾಡಬೇಕು. ಓಕೆ ಅಂತ ಕ್ಲಿಕ್ ಮಾಡಿ ನಾವು ಹೋಮ್ ಸ್ಕ್ರೀನಿಗೆ ಬರ್ತೀವಿ. ಈ ರೀತಿಯಾಗಿ ನಾವು DA ಅರಿಯರ್ಸನ್ನು ಜನರೇಟ್ ಮಾಡ್ಕೊಂಡಿದ್ದೀವಿ. DA ಅರಿಯರ್ಸ್ ಜನರೇಟ್ ಮಾಡಿದ ನಂತರ ಒಂದು ಬಿಫೋರ್ ಅದರ ಡ್ರಾಪ್ ಬಿಲ್ಲನ್ನು ನಾವು ಪ್ರಿಂಟೌಟ್ ತೆಗೆದಿಟ್ಕೊಳ್ಳೋಣ. ಅದಕ್ಕಾಗಿ ಮತ್ತೆ ಅರಿಯರ್ಸ್ಗೆ ಹೋಗ್ತೀವಿ. ಇಲ್ಲಿ ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂತ ಹೇಳಿದೆ. ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್, ಅದರಲ್ಲಿ DA HRA ಅರಿಯರ್ಸ್ ಎನ್ಕ್ಯಾಸ್ಮೆಂಟ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂತ ಹೇಳಿದೆ. ಆ ಬಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಈ ಆಪ್ಷನ್ಸ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪೇ ಡೀಟೇಲ್ಸ್ ಬಿಫೋರ್ ಅಪ್ರೂವಲ್ ಈ ಒಂದು ಪೇಜ್ ನಮ್ಗೆ ಕಾಣುತ್ತೆ. ಇದರಲ್ಲಿ ಫ್ರಾಮ್ ಮಂತ್ ಟು ಮಂತನ್ನು ಸೆಲೆಕ್ಟ್ ಮಾಡ್ತೀವಿ. ನಾವು ಜನವರಿಯಿಂದ ಮಾರ್ಚ್ ತನಕ ನಮಗೆ ಅರಿಯರ್ಸ್ ಬೇಕಾಗಿದೆ. ಅದಕ್ಕಾಗಿ ಮಂತ್ನಲ್ಲಿ ಫಸ್ಟು ಫ್ರಾಮ್ ಮಂತ್ ಜನವರಿ ತೊಗೊಳ್ತೀನಿ, 2 ಮಂತ್ ಮಾರ್ಚ್ ಅಂತ ತೆಗೆದುಕೊಳ್ತೀನಿ. ಇದರಲ್ಲಿ ಹೆಡ್ ಆಫ್ ಅಕೌಂಟ್ ಸೆಲೆಕ್ಟ್ ಮಾಡಿದ್ದೀನಿ, EST ಸೆಲೆಕ್ಟ್ ಮಾಡಿದ್ದೀನಿ, ಅರಿಯರ್ಸ್ ಫಾರ್ ಅಂತ ಹೇಳಿದೆ, ಅರಿಯರ್ಸ್ ಫಾರ್ ಅಂಥೇಳಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈ ಅರಿಯರ್ಸ್ ಫಾರ್ ಏನಂತಂದರೆ DA ಅಂತ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ವ್ಯೂ ರಿಪೋರ್ಟ್ ಅಂಥೇಳಿ ಇದೆ. ವ್ಯೂ ರಿಪೋರ್ಟ್ ಬಟನ್ನು ಕ್ಲಿಕ್ ಮಾಡ್ತೀವಿ. ವ್ಯೂ ರಿಪೋರ್ಟ್ ಬಟನ್ ಕ್ಲಿಕ್ ಮಾಡಿದ ನಂತರ ನಮಗೆ PDF ರೂಪದಲ್ಲಿರುವಂಥ ಈ ಫಾರ್ಮೇಟ್ ನಮಗೆ ಕಾಣುತ್ತೆ. ಇದರಲ್ಲಿ ನಮಗೆ DA ಎಷ್ಟಿದೆ, ಅವರು ಬಿಫೋರ್ ಡ್ರಾನ್ ಡೀಟೇಲ್ಸ್ ಮತ್ತು ಟು ಬಿ ಡೀಟೇಲ್ಸ್ ಅಂತ ಹೇಳಿದೆ ನೋಡಿ. ಡ್ರಾನ್ ಡೀಟೇಲ್ಸ್ ಮತ್ತು ಟು ಬಿ ಡೀಟೇಲ್ಸ್ ಡಿಫ್ರೆನ್ಸ್ ಏನಂತಂದ್ರೆ ನಮಗೆ ಇರುತ್ತೆ. ನಾವು ಪ್ರಿಂಟ್ ಅಂಥೇಳಿ ಪ್ರಿಂಟನ್ನು ತೆಗೆದಿಟ್ಕೊಳ್ತೀವಿ ಅಥವಾ ಸೇವ್ ಮಾಡಿನೂ ಇಟ್ಕೊಳ್ಬಹುದು. ನಾವು ಇದರಲ್ಲಿ ಪೇಜ್ ಲೇಔಟ್ನಲ್ಲಿ ನೋಡಿದರೆ ಪೋರ್ಟ್ರೇಟ್ನಲ್ಲಿ ಪ್ರಿಂಟ್ ತೆಗಿಬೋದು ಅಥವಾ ಲ್ಯಾಂಡ್ಸ್ಕೇಪ್ನಲ್ಲಿನೂ ಸಹ ನಾವು ಬಿಲ್ಲನ್ನು ಪ್ರಿಂಟ್ ತೆಗೆದು ಇಟ್ಕೊಳ್ಬೋದು, ಸೇವ್ ಮಾಡಿನೂ ಇಟ್ಕೊಳ್ಬೋದು. ಸೇವ್ ಅಂತ ಮಾಡಿ ಓಕೆ ಅಂತ ತೆಗೆದುಕೊಳ್ಳೋಣ. ನೆಕ್ಸ್ಟು ಬ್ಯಾಕ್ ಹೋಗ್ತೀವಿ. ಇಲ್ಲಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ತೀವಿ. ಈ ಸ್ಕ್ರೀನಿಗೆ ಬರ್ತೀವಿ. ಮತ್ತು ಹೋಮ್ ಬಟನ್ ಕ್ಲಿಕ್ ಮಾಡ್ಕೊಳ್ತೀವಿ. ಹೋಮ್ ಸ್ಕ್ರೀನಿಗೆ ಬಂದುಬಿಡ್ತೀವಿ. ಹೀಗೆ ಒಬ್ಬ ಎಂಪ್ಲಾಯಿ ಅವ್ರದ್ದು ನಾವು ಬಿಫೋರ್ ಅಪ್ರೂವಲ್ ರಿಪೋರ್ಟನ್ನು ನೋಡ್ಕೊಂಡಿವಿ.
ಈಗ ನೆಕ್ಸ್ಟ್ ಸ್ಟೆಪ್ ಮಾಡಬೇಕಾಗಿದ್ದು ನಾವು ಈ ಅರಿಯರ್ಸ್ ಬಿಲ್ಲನ್ನು K2ಗೆ ಸೆಂಡ್ ಮಾಡಬೇಕಾಗಿದೆ. ಅರಿಯರ್ಸ್ ಬಿಲ್ಲನ್ನು ನಾವು K2ಗೆ ಯಾವ ರೀತಿಯಲ್ಲಿ ಸೆಂಡ್ ಮಾಡಬೇಕು ಅಂತಂದರೆ ಮತ್ತು ಅರಿಯರ್ಸನ್ನು ಕ್ಲಿಕ್ ಮಾಡ್ಕೊಳ್ತೀವಿ. ಅರಿಯರ್ಸ್ನಲ್ಲಿ ಇಲ್ಲಿ ಸೆಂಡ್ ಆರ್ ಅಪ್ರೂವ್ DA ಅರಿಯರ್ಸ್ ಬಿಲ್ಸ್ ಟು K2 ಅಂಥೇಳಿ ಮೆನು ಇದೆ ನೋಡಿ. ಇಲ್ಲಿ ಅರಿಯರ್ಸ್ನಲ್ಲಿ ಸೆಂಡ್ ಆರ್ ಅಪ್ರೂವ್ DA ಅರಿಯರ್ಸ್ ಬಿಲ್ ಟು K2 ಅಂತ ಹೇಳಿದೆ. ಸೆಲೆಕ್ಟ್ ಮಾಡ್ಕೊಳ್ತೀವಿ ಅದನ್ನು. ನಂತರ ಇಲ್ಲಿ ಮಂತ್ ಇಯರ್ ಅವೆಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫ್ರಾಮ್ ಮಂತ್ ಹಾಕ್ತೀವಿ ನಾವು ಮಾರ್ಚ್ ಅಂಥೇಳಿ ಹಾಕಿ, ಜನವರಿ ಅಂತ ಹಾಕ್ತೀವಿ, 2 ಮಂತ್ ಮಾರ್ಚ್ ಅಂತ ತೆಗೆದುಕೊಳ್ತೀವಿ. ಅಪ್ರೂವ್ ಫಾರ್ ಆಲ್ ಅಂತ ಹೇಳಿದೆ. ಇಲ್ಲಿ ಅರಿಯರ್ಸ್ ಫಾರ್ ಅಂತ ಹೇಳಿದೆ ನೋಡಿ. ಡಿ ಅರಿಯರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಹೆಡ್ ಆಫ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಖಜಾನೆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಇದರಲ್ಲಿ ಟೈಪ್ ಮಾಡಬೇಕು. ಮಾಡಿದ ನಂತರ ಗೆಟ್ ಅಂತ ಬಟನ್ ಇದೆ, ಕ್ಲಿಕ್ ಮಾಡ್ತೀವಿ. ಗೆಟ್ ಅಂತ ಕ್ಲಿಕ್ ಮಾಡಿದ ನಂತರ ಆ ಎಂಪ್ಲಾಯ್ ಅವರು, ನಾನು ಒಬ್ಬರು ತೆಗೆದುಕೊಂಡಿನಲ್ಲ, ಅದಕ್ಕಾಗಿ ಒಬ್ಬರು 3 ತಿಂಗಳದು ಜನವರಿ ಫೆಬ್ರವರಿ ಮಾರ್ಚ್ DA ಗೋಚರಿಸ್ತಾ ಇದೆ. ಅವ್ರ KJD ನಂಬರ್ ಇಲ್ಲಿ ಕಾಣುತ್ತೆ. ಎಂಪ್ಲಾಯ್ ನೇಮನ್ನು ಇದರಲ್ಲಿ ಕಾಣುತ್ತೆ ನಮಗೆ. ಅವರು ಮಂತ್, ಬೇಸಿಕ್, ಅಲವೆನ್ಸ್, ಗ್ರಾಸ್ ಸ್ಯಾಲ್ರಿ, ಡಿಡಕ್ಷನ್, ರಿಕವರಿ, ನೆಟ್ ಸ್ಯಾಲ್ರಿ, ಇಷ್ಟು ಮಾಹಿತಿ ನಮಗೆ ಇದರಲ್ಲಿ ಕಾಣುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ನಾವು ಅಂತಂದರೆ ಸೆಂಡ್ ಟು ಖಜಾನೆ 2 ಅಂತ ಹೇಳಿ ಇದೆ. ಖಜಾನೆ 2 ಸೆಂಡ್ ಟು ಖಜಾನೆ 2 ಈ ಬಟನ್ನು ಕ್ಲಿಕ್ ಮಾಡ್ತೀವಿ. ಯಾಕಂತಂದ್ರೆ ಬಿಲ್ಲನ್ನು ಅಪ್ರೂವ್ ಮಾಡ್ಕೊಳ್ಳಿಕ್ಕೆ ಖಜಾನೆ 2 ಕಳಿಸ್ಬೇಕಾಗಿದೆ. ಆಗ ನಮಗೆ ಈ ರೀತಿಯಾದಂಥ ಒಂದು ಮೆಸೇಜ್ ಕಾಣುತ್ತೆ. ಆರ್ ಯು ಶ್ಯೂರ್ ವಾಂಟ್ ಟು ಅಪ್ರೂವ್ ಅಂಥೇಳಿ ಓಕೆ ಅಂತ ಅಂತೀವಿ. ನಂತರ ಪೇ ಬಿಲ್ ನಂಬರ್ ಜೊತೆಗೆ ಬಿಲ್ ಏನಂತಂದರೆ K2ಗೆ ಸೆಂಡ್ ಆಗಿದೆ ಅನ್ನುವಂಥ ಮಾಹಿತಿ ನಮಗೆ ಇದರಲ್ಲಿ ಕಾಣುತ್ತೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮತ್ತು ಹೋಮ್ ಸ್ಕ್ರೀನಿಗೆ ಬರೋಣ. ಈಗ ಹೋಮ್ ಸ್ಕ್ರೀನ್ ಬಂದ ನಂತರ ಮತ್ತು ನಾವು ಅದರ ಆ ಪೇ ಬಿಲ್ ರಿಪೋರ್ಟ್ ಸ್ಟೇಟಸ್ ಏನಾಯಿತು, ನಾವು K2ಗೆ ಏನು ಕಳಿಸಿರುವಂಥ ಬಿಲ್ಲಿನ ಸ್ಟೇಟಸನ್ನು ನೋಡ್ಕೊಳ್ಬೇಕು. ಒಂದಿಷ್ಟು ನಾವು ಸಮಯಾವಕಾಶ ತೆಗೆದುಕೊಂಡು ನಂತರ ನಾವು K2 ಲಾಗಿನ್ ಆಗಬೇಕಾಗತ್ತೆ. ಎಷ್ಟು ಭಾಗ ಇಲ್ಲಿವರೆಗೆ ಏನು ಹೇಳಿದ್ದೀನಲ್ಲ, ಎಷ್ಟು ಭಾಗ HRMSನಲ್ಲಿ DA ಬಿಲ್ಲನ್ನು ಜನ್ರೇಟ್ ಮಾಡಿ ಅದನ್ನು K2ಗೆ ಯಾವ ರೀತಿಯಲ್ಲಿ ಸೆಂಡ್ ಮಾಡಬೇಕು ಅನ್ನುವಂಥ ಮಾಹಿತಿ HRMSನಲ್ಲಿ ತಿಳ್ಕೊಂಡಿವಿ. ನಂತರ HRMS ಲಾಗೌಟ್ ಆಗ್ತೀವಿ. ಲಾಗೌಟ್ ಆದ ನಂತರ ನೇರವಾಗಿ ನಾವು K2ಗೆ ಹೋಗ್ತೀವಿ. ಅಲ್ಲಿ ಫಸ್ಟ್ ರೋಲ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ, HRMSನಿಂದ ನಾವೇನು ಬಿಲ್ ಕಳಿಸ್ತೀವಿ ಅದು ಫಸ್ಟು ಹೋಗೋದೇ K2ನಲ್ಲಿ ಸೂಪರ್ಡೆಂಟ್ ಲಾಗಿನಲ್ಲಿ. ಯಾಕಂದ್ರೆ ಅವ್ರು ವೆರಿಫೈಯರ್ ಇರ್ತಾರಲ್ಲ, ಆ ವೆರಿಫೈ ಮಾಡಬೇಕು ಅಂತಂದ್ರೆ ಅವ್ರ ರೋಲ್ನಲ್ಲಿ ನಾವು ಸೂಪರ್ಡೆಂಟ್ ರೋಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಗಮನಿಸಬೇಕು, ಆ ಬಿಲ್ಲನ್ನು ವೆರಿಫೈ ಮಾಡಬೇಕು ಅಂತಂದರೆ DSC ಈಸ್ ರಿಕ್ವೈರ್ಡ್. ಆ ಸೂಪರ್ಡೆಂಟ್ ಅವರ DSC ಬೇಕೇ ಆಗುತ್ತೆ. ಯಾವ ರೀತಿ ಲಾಗಿನ್ ಆಗಬೇಕು ನೋಡ್ಕೊಳ್ಳಿ. ಫಸ್ಟ್ ಏನಂತಂದರೆ ನಾವು K2 ಲಾಗಿನ್ ಆಗ್ತೀವಿ. ಇಲ್ಲಿ ಯೂಸರ್ ನೇಮ್ ಯಾರ್ದು, ಸೂಪರ್ಡೆಂಟ್ ಅವರ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀವಿ. ಇಲ್ಲಿ ಕಾಣುವಂಥ ಇದರ ಕ್ಯಾಪ್ಚಾ ಒಂದು ಆಪ್ಷನ್ಸ್ ಇರೋ ಆನ್ಸರ್ನ ಇಲ್ಲಿ ಬರಿತೀವಿ. ನಂತರ ಸೈನ್ ಇನ್ ಅಂಥೇಳಿ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ರೋಲ್ ಯಾವ ಸೆಲೆಕ್ಟ್ ಮಾಡಬೇಕಂತ ಹೇಳಿದ್ದೀವಿ ನಾವು, ಸೂಪರ್ಡೆಂಟ್ ಅವರ ರೋಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀವಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಸೂಪರ್ಡೆಂಟ್ ಅವರ ಒಂದು ವರ್ಕ್ ಲಿಸ್ಟ್ ಇದಕ್ಕೆ ಅವರು ಸ್ಕ್ರೀನಿಗೆ ಬಂದುಬಿಡ್ತೀವಿ ನಾವು. ಇಲ್ಲಿ ಕಾಣ್ತಾ ಇದೆ ನೋಡಿ, ಡ್ರಾಪ್ ಬಿಲ್ ರಿಕ್ವೆಸ್ಟ್ ವರ್ಕ್ ಲಿಸ್ಟ್. ಯಾಕಂದ್ರೆ ನಾವು HRMSನಿಂದ ಕಳಿಸಿರುವಂಥ ಡ್ರಾಪ್ ಬಿಲ್ ಅವರ ಸೂಪರ್ಡೆಂಟ್ ಲಾಗಿನಲ್ಲಿ ವೆರಿಫೈ ಆಗಲಿಕ್ಕೆ ಬಂದಿದೆ. ಕ್ಲಿಕ್ ಮಾಡ್ತೀವಿ. ಅದನ್ನು ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಬಿಲ್ ರಿಕ್ವೆಸ್ಟ್ ID ಇಲ್ಲಿ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಆ ಎಂಪ್ಲಾಯ್ ಇಷ್ಟು ಡೀಟೇಲ್ಸ್ ಇದರಲ್ಲಿ ಸಂಬಂಧಪಟ್ಟಿರುವಂಥ ಒಂದು ಮಾಹಿತಿ ನಮಗೆ ಕಾಣುತ್ತೆ. ಇಲ್ಲಿ ಫಸ್ಟ್ ನಾವು ಮಾಡಬೇಕಾಗಿದ್ದು ಹೆಡ್ ಆಫ್ ಅಕೌಂಟ್ ವೆರಿಫೈ ಮಾಡ್ಕೊಳ್ಳೋದು. ಹೆಡ್ ಆಫ್ ಅಕೌಂಟ್ ವೆರಿಫೈಡ್ ಅಂತ ಹೇಳಿದೆ. ಹೆಡ್ ಆಫ್ ಅಕೌಂಟ್ನು ವೆರಿಫೈ ಅಂತಂದರೆ ಇದನ್ನು ಕ್ಲಿಕ್ ಮಾಡಿದರೆ ವೆರಿಫೈ ಆಗಿಬಿಡುತ್ತೆ. ನಂತರ ಸ್ಕ್ರಾಲ್ ಮಾಡ್ತೀವಿ. ಇಷ್ಟು ಮಾಹಿತಿಯನ್ನು ಇದರಲ್ಲಿ ಬಾಕಿ ಇದೆ. ಇಷ್ಟು ಡೀಟೇಲ್ ಇದೆ ನೋಡಿ. ಜನರಲ್ ವಿವರನಲ್ಲಿ, ಸಾಮಾನ್ಯ ವಿವರದಲ್ಲಿ ಇಷ್ಟು DDO ಕೋಡ್ ನಮಗೆ ಕಾಣುತ್ತೆ, DDO ಡೆಸಿಗ್ನೇಷನ್ ಕಾಣುತ್ತೆ, ಟ್ಯಾನ್ ನಂಬರ್ ಇದೆ, ಯಾವ ಖಜಾನೆಗೆ ಸಂಬಂಧಪಟ್ಟಿರುವಂಥ ಬಿಲ್ ಅಂದರೆ ಯಾವ ಖಜಾನೆಗೆ ನಾವು ಕಳಿಸ್ಬೇಕು, ಇಷ್ಟು DDO ಡೀಟೇಲ್ ಇದರಲ್ಲಿ ಗೋಚರಿಸುತ್ತೆ. DDO ಡೀಟೇಲ್ ಇದೆ, ಬಿಲ್ ಡೀಟೇಲ್ಸ್ ಇದೆ, ಅದು ಮತ್ತು ಏನಂತಾರೆ ಹೆಡ್ ಆಫ್ ಅಕೌಂಟ್ ಒಂದು ಲೆಕ್ಕ ಶೀರ್ಷಿಕೆಗಳನ್ನು ಸಹ ಇದರಲ್ಲಿ ಕಾಣ್ತೀವಿ. ನೆಕ್ಸ್ಟ್ ನಾವು ಕನ್ಸಲ್ಟೇಟೆಡ್ ಡೀಟೇಲ್ ಕ್ಲಿಕ್ ಮಾಡ್ತೀವಿ. ಆ ಎಂಪ್ಲಾಯ್ ಒಂದಿಷ್ಟು ಡೀಟೇಲ್ ಕಾಣುತ್ತೆ ನಮಗೆ. ನಂತರ ಎಂಪ್ಲಾಯ್ ಬ್ರೇಕಪ್, ನೌಕರರ ವಿಂಗಡಣೆ ಕ್ಲಿಕ್ ಮಾಡ್ತೀವಿ. ಎಂಪ್ಲಾಯ್ KJD ನಂಬರ್, ನೇಮ್, ಎಂಪ್ಲಾಯ್ ಪೋಸ್ಟ್, ಇಷ್ಟು ಮಾಹಿತಿ ಇದರಲ್ಲಿ ಕಾಣುತ್ತೆ. ಇದನ್ನು ಒಂದಿಷ್ಟು ಪರಿಶೀಲನೆ ಮಾಡಿಕೊಂಡು ನೆಕ್ಸ್ಟ್ ಟ್ಯಾಬ್ ಇದೆ ನೋಡಿ. ಇಲ್ಲಿ ಸ್ವೀಕರಿಸುವವರ ಕಳೆಯುವಿಕೆ, ಪ್ರಮಾಣ ಸಾರಾಂಶ ವಿವರಗಳು,
ಈ ಒಂದು ಟ್ಯಾಬನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ 2 ಅಂಶವನ್ನು ಗಮನಿಸಿ ನೀವು. ಪೇಮೆಂಟ್ ಡೀಟೇಲ್ಸ್ ಯಾವಾಗಲೂ ಈ ಪೇಮೆಂಟ್ ಇರಬೇಕು ಅಂಥೇಳಿ ನಮ್ಗೆ ಗೊತ್ತು, ಯಾಕಂದ್ರೆ ಮೋಡ್ ಆಫ್ ಪೇಮೆಂಟ್ ಈ ಪೇಮೆಂಟೇ ಬೇಕಾಗುತ್ತೆ. ನಂತರ ರಿಸಿಪಿಯೆಂಟ್ ಡೀಟೇಲ್ಸ್ ಸ್ವೀಕೃತನ ವಿವರಗಳು ನಾವು ಒಂದಿಷ್ಟು ವೆರಿಫೈ ಮಾಡ್ಕೊಳ್ಬೇಕು. ರಿಸಿಪಿಯೆಂಟ್ ಕೋಡು, ರಿಸಿಪಿಯೆಂಟ್ ನೇಮ್, ಆಮೇಲೆ ಬ್ಯಾಂಕ್ ಅಕೌಂಟ್ ನಂಬರ್, ಏನು ಡೀಟೇಲ್ ಇದೆ ಇಷ್ಟನ್ನು ವೆರಿಫೈ ಮಾಡಿವಿ ಅಂಥೇಳಿ ನಾವು ರಿಸಿಪಿಯೆಂಟ್ ಡೀಟೇಲ್ಸ್ ವೆರಿಫೈಡ್ ಅಂಥೇಳಿ ಇಲ್ಲಿ ವೆರಿಫೈ ಮಾಡ್ಕೊಳ್ಬೇಕು. ಇಲ್ಲಿ ರೈಟ್ ಮಾರ್ಕ್ ಬಂತು ನೋಡಿ. ನಂತರ ಸ್ಕ್ರಾಲ್ ಮಾಡಿದರೆ ಈ ಕಡೆಗೆ ಈಗ ಈ ಭಾಗದಲ್ಲಿ ಅಮೌಂಟ್ ಡೀಟೇಲ್ಸ್ ವೆರಿಫೈ ಮಾಡಬೇಕಾಗಿದೆ. ಅಮೌಂಟ್ ಸಮ್ಮರಿ ಅಂತ ಹೇಳಿದಲ್ಲ, ಅಮೌಂಟ್ ಡೀಟೇಲ್ ವೆರಿಫೈ ಮಾಡಿವಿ ಅಂಥೇಳಿ ಇದನ್ನು ಸಹ ವೆರಿಫೈಡ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಮತ್ತು ಸ್ಕ್ರಾಲ್ ಮಾಡ್ತೀವಿ. ನೆಕ್ಸ್ಟ್ ಎಡಿಷ್ನಲ್ ಡಾಕ್ಯುಮೆಂಟ್ ನೋಡ್ತೀವಿ, ಯಾವುದೇ ರೀತಿಯಾದಂಥ ಎಡಿಷ್ನಲ್ ಡಾಕ್ಯುಮೆಂಟ್ ಇಲ್ಲ. ನೆಕ್ಸ್ಟ್ ಸರ್ಟಿಫಿಕೇಟ್ ಡೀಟೇಲ್ನು ಕ್ಲಿಕ್ ಮಾಡ್ತೀವಿ. ನೋ ಸರ್ಟಿಫಿಕೇಟ್ ಫೌಂಡ್ ಅಂತ ಹೇಳಿ ಇದೆ. ನೆಕ್ಸ್ಟ್ ಟ್ಯಾಬ್ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂಥೇಳಿ. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ಅನೆಕ್ಸ್ ಎ ಅಂತ ಹೇಳಿದೆ, ಒಂದು ಸ್ಯಾಂಕ್ಷನ್ ಆರ್ ಆಫೀಸ್ ಆರ್ಡರ್ ಇದೆ. ಇಲ್ಲಿ ವೆರಿಫೈ ಮಾಡಬೇಕಾಗತ್ತೆ. ನಾವು ಇಲ್ಲಿ ವೆರಿಫೈಡ್ ಅಂಡ್ ವೆರಿಫಿಕೇಷನ್ ಇಲ್ಲಿ ಎಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೀವಿ. ಇಲ್ಲಿ ನಾವು ಸ್ಯಾಂಕ್ಷನ್ ಕಾಪಿಯನ್ನು ಒದಗಿಸ್ಕೊಡ್ಬೇಕಾಗಿರೋದ್ರಿಂದ ಸೆಂಡ್ ಫಿಸಿಕಲ್ ಕಾಪಿ ಟು ಇದರಲ್ಲಿ ಕ್ಲಿಕ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಏನಂತಂದ್ರೆ ಚೆಕ್ ಲಿಸ್ಟ್ ವೆರಿಫಿಕೇಷನ್ಗೆ ಹೋಗ್ತೀವಿ. ಚೆಕ್ ಲಿಸ್ಟ್ ವೆರಿಫಿಕೇಷನಲ್ಲಿ ನಮಗೆ ಸಂಬಂಧಪಟ್ಟಿರುವಂಥ ವೆರಿಫಿಕೇಷನ್ ಆ್ಯಕ್ಷನ್ನು ಎಸ್ ಇದ್ರೆ ಎಸ್ ಅಂತ ಅನ್ಬೇಕು, ನೋ ಇದ್ದರೆ ನೋ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ರಿಮಾರ್ಕ್ ಬರೀಬೇಕಾಗತ್ತೆ. ನಾಟ್ ಅಪ್ಲಿಕೇಬಲ್ ಇತ್ತಂದರೆ ಏನೇನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ನಮ್ಗೆ ಇದರಲ್ಲಿ ಯಾವುದು ಸೂಕ್ತವಾಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೆಲೆಕ್ಟ್ ಮಾಡಿದ ನಂತರ ಒಂದಿಷ್ಟು ಡೀಟೇಲ್ಸ್ ಇದೆ, ಚೆಕ್ ಲಿಸ್ಟ್ ವೆರಿಫಿಕೇಷನ್ ಇದೆ, ಸಪೋರ್ಟಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನ್, ಇಷ್ಟೆಲ್ಲನೂ ನಾವು ವೆರಿಫೈ ಮಾಡ್ಕೊಳ್ಬೇಕು. ವೆರಿಫೈ ಆದ ನಂತರ ಇಲ್ಲಿ ವೆರಿಫಿಕೇಷನ್ ಲೀಸ್ಟ್ ಬರುತ್ತೆ. ಇಷ್ಟು ಒಂದು ಎಕ್ಸ್ಪೆಂಡಿಚರ್, ಹೆಡ್ ಆಫ್ ಅಕೌಂಟ್ ಡೀಟೇಲ್ಸ್ನು ವೆರಿಫೈ ಆಗಿರಬೇಕು, ವೆರಿಫಿಕೇಷನ್ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ವೆರಿಫೈ ಆಗಿರಬೇಕು, ಬಿಲ್ ವೆರಿಫಿಕೇಷನ್ ಚೆಕ್ ಲಿಸ್ಟನ್ನು ವೆರಿಫೈ ಆಗಿರಬೇಕು, ಹೀಗೆ ರಿಸಿಪಿಯೆಂಟ್ ಡೀಟೇಲ್ಸ್ ವೆರಿಫಿಕೇಷನ್ ಆಗಿರಬೇಕು. ಇವು ಉಳಿದಿದ್ದ ಡೀಟೇಲ್ ವೆರಿಫಿಕೇಷನ್, ಅಮೌಂಟ್ ಡೀಟೇಲ್ ವೆರಿಫಿಕೇಷನ್ ಇಷ್ಟೆಲ್ಲನೂ ವೆರಿಫೈ ಆದ ನಂತರ ನಾವೇನು ಮಾಡಬೇಕು ಈಗ ಅಂತಂದರೆ ಆ ಬಿಲ್ಲನ್ನು ಫಾರ್ವರ್ಡ್ ಮಾಡಬೇಕು. ಯಾವುದು ಸೂಪರಿಂಟೆಂಡೆಂಟ್ ಲಾಗಿನ್ನಿಂದ ನಾವು ಬಿಲ್ಲನ್ನು ಅಪ್ರೂವ್ ಮಾಡ್ಕೊಳ್ಳಿಕ್ಕೆ ನಾವು ಡಿ ಡಿ ಅವರಿಗೆ ಬಿಲ್ಲನ್ನು ಫಾರ್ವರ್ಡ್ ಮಾಡ್ತೀವಿ. ಇಲ್ಲಿ ಫಾರ್ವರ್ಡ್ ಅಂತ ಹೇಳಿದೆ ನೋಡಿ ಬಟನ್ನು, ಫಾರ್ವರ್ಡ್ ಅಂತ ಕ್ಲಿಕ್ ಮಾಡ್ತೀನಿ. ಆಗ ಡೂ ಯು ವಾಂಟ್ ಟು ಸೇವ್ ಆ್ಯಂಡ್ ಫಾರ್ವರ್ಡ್ ಬಿಲ್ ಅಂತ ಹೇಳಿದೆ, ಓಕೆ ಅಂತ ಕ್ಲಿಕ್ ಮಾಡಬೇಕು. ಇಷ್ಟು ನಮಗೆ ಸಿಗ್ನೇಚರ್ ಸರ್ಟಿಫಿಕೇಟಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಬರುತ್ತೆ. ಇಲ್ಲಿ ಓಕೆ ಅಂತ ಸೆಲೆಕ್ಟ್ ಮಾಡ್ತೀವಿ. ನಂತರ ಯೂಸರ್ ಪಿನ್ ಅಂತ ಹೇಳಿದೆ, ನಾವು ಯಾರು ಲಾಗಿನಲ್ಲಿ ಇರ್ತೀವಿ ಅವರ KZID ನಂಬರ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡ್ತೀವಿ. ಮಾಡಿದ ನಂತರ ಓಕೆ ಅಂತ ಕ್ಲಿಕ್ ಮಾಡ್ತೀವಿ. ಆಗ ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ ಅಂತ ಹೇಳಿದೆ. ಜೊತೆಗೆ ಇಲ್ಲಿ ಬಿಲ್ ನಂಬರ್ ಜನ್ರೇಟ್ ಆಗಿಬಿಡುತ್ತೆ. ಮತ್ತು ಆ ಎಂಪ್ಲಾಯಿ ಅಂದರೆ ಅವರು ಸೂಪರಿಂಟೆಂಡೆಂಟ್ ಅವರ ಒಂದು ಡೀಟೇಲ್ಸ್ ಇದರಲ್ಲಿ ಗೋಚರಿಸ್ತಾ ನಮಗೆ. ಕ್ಲೋಸ್ ಅಂತ ಬಿಡೋಣ. ಓಕೆ, ಕ್ಲೋಸ್ ಮಾಡಿದ ನಂತರ ಇಷ್ಟು ಸೂಪರಿಂಟೆಂಡೆಂಟ್ ಲಾಗಿನ ಒಂದು ಕಂಪ್ಲೀಟ್ ಕಾರ್ಯ ಮುಗೀತು. ಅಂದರೆ ಅವರು HRMSನಿಂದ ಬಂದಿರುವಂಥ ಡ್ರಾಪ್ ಪೇ ಬಿಲ್ನು ವೆರಿಫೈ ಮಾಡಿ ಅಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವರು ಡಿ ಡಿ ಅವರಿಗೆ ಸಬ್ಮಿಟ್ ಮಾಡಿದ್ದಾರೆ. ಲಾಗೌಟ್ ಆಗ್ತೀವಿ. ನೆಕ್ಸ್ಟ್ ನಾವು ಲಾಗಿನ್ ಆಗಬೇಕಾಗಿದ್ದು ಇವರು ಡಿ ಡಿ ಅವ್ರದ್ದು ಈ ರೋಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಡಿ ಡಿ ಅವರು ಯಾಕಂದರೆ ಇವರು ಅಪ್ರೂವರ್ ಆಗಿರ್ತಾರಲ್ಲ, ಇವರಿಗೂ ಸಹ DSC ಕಂಪಲ್ಸರಿ ಬೇಕಾಗತ್ತೆ. ಒಂದು ಬಿಲ್ ವೆರಿಫೈ ಮಾಡ್ಕೊಳ್ಬೇಕಂದ್ರೂ DSC ರಿಕ್ವೈರ್ಡು, ಬಿಲ್ಲನ್ನು ಅಪ್ರೂವ್ ಮಾಡಬೇಕಂದ್ರೂ DSC ಬೇಕೇ, ಬಿಲ್ಲನ್ನು ಪ್ರಿಂಟ್ ತೆಗೆದುಕೊಳ್ಬೇಕು ಅಂತಂದ್ರೂ DSC ಅವಶ್ಯಕತೆವಾಗಿರೋದು ಬೇಕಾಗತ್ತೆ, ಬಿಲ್ಲನ್ನು ಸಬ್ಮಿಟ್ ಮಾಡಬೇಕು ಅಂತಂದ್ರೂ DSC ಕಂಪಲ್ಸರಿ ಬೇಕಾಗತ್ತೆ. ಇದನ್ನು ಗಮನಿಸ್ಬೇಕು ನಾವು. ಇಲ್ಲಿ ಡಿ ಡಿ ಒ ಲಾಗಿನ್ ಆಗ್ತೀವಿ. ಸೇಮ್ ಮತ್ತೇನಂತಂದರೆ K2 ಹೋಗ್ತೀವಿ. K2 ಲಾಗಿನಲ್ಲಿ ಯೂಸರ್ ನೇಮ್ ಡಿ ಡಿ ಅವರ ಯೂಸರ್ ನೇಮ್ ಹಾಕ್ತೀವಿ, ಡಿ ಡಿ ಅವರ ಪಾಸ್ವರ್ಡ್ ಹಾಕ್ತೀವಿ, ಇದರ ಆನ್ಸರ್ ಇಲ್ಲಿ ಬರೀತೀವಿ. ನಂತರ ಸೈನ್ ಇನ್ ಅಂತೀವಿ. ಇಲ್ಲಿ ಡಿ ಡಿ ಒನ್ ರೋಲನ್ನು ಸೆಲೆಕ್ಟ್ ಮಾಡ್ಕೊಂಡಿವಿ. ಸಬ್ಮಿಟ್ ಅಂತ ಅನ್ಬೇಕು. ಸಬ್ಮಿಟ್ ಅಂದ ತಕ್ಷಣ ಏನಂತ ನಾವು ಈ ಒಂದು ಸ್ಕ್ರೀನಿಗೆ ಬಂದುಬಿಡ್ತೀವಿ. ಇಲ್ಲಿ ವರ್ಕ್ ಲಿಸ್ಟ್ ಡ್ಯಾಶ್ ಬೋರ್ಡ್ನಲ್ಲಿ ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ ಅಂತ ಹೇಳಿದೆ ನೋಡಿ. ಓಕೆ ಅಂಥೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಮಗೆ ಬಿಲ್ ನಂಬರ್ ಇದರಲ್ಲಿ ಕಾಣುತ್ತೆ. ಆ ಬಿಲ್ ನಂಬರ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಷ್ಟು ಡೀಟೇಲ್ ಮಾಹಿತಿ ಬರುತ್ತೆ. ಸೂಪರಿಂಟೆಂಡೆಂಟ್ ಲಾಗಿನಲ್ಲಿರುವಂಥ ಕಂಪ್ಲೀಟ್ ಸ್ಕ್ರೀನೇ ಡಿ ಡಿ ಒ ಲಾಗಿನಲ್ಲಿ ಕಾಣ್ತಿರುತ್ತೆ ನಮಗೆ. ಅವರು ವೆರಿಫೈ ಮಾಡಿರ್ತಾರೆ, ಡಿ ಡಿ ಅವರು ಅದನ್ನು ಅಪ್ರೂವ್ ಮಾಡಬೇಕು. ಇದನ್ನು ಫಸ್ಟ್ ಹೆಡ್ ಆಫ್ ಅಕೌಂಟ್ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಅಂಥೇಳಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಸ್ಕ್ರಾಲ್ ಮಾಡಿದರೆ ಇಷ್ಟು ಡೀಟೇಲ್ಸ್ ನಮಗೆ ಗೋಚರಿಸುತ್ತೆ. ಫಸ್ಟ್ ಜೆಂಡರ್ ಡೀಟೇಲ್ಸ್ ಬಗ್ಗೆ ನಾನು
ಮೊದಲೇ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಕನ್ಸಿಡರ್ ಡೀಟೇಲ್ ಕ್ಲಿಕ್ ಮಾಡ್ತೀವಿ. ನಂತರ ನೌಕರ ವಿಂಗಡಣೆ ಕ್ಲಿಕ್ ಮಾಡ್ತೀವಿ. ಇಷ್ಟು ಡೀಟೇಲ್ ಅವರಲ್ಲಿ ಕಾಣುತ್ತೆ. ಹಾಗೆಯೇ ಏನಂತಂದ್ರೆ ರಿಸಿಪಿಯೆಂಟ್ ಡಿಡಕ್ಷನ್ ಅಮೌಂಟ್ ಸಮ್ಮರಿ ಬಗ್ಗೆನೂ ನಾವು ವೆರಿಫೈ ಮಾಡಬೇಕಲ್ಲ, ಅದಕ್ಕಾಗಿ ಇದನ್ನು ಕ್ಲಿಕ್ ಮಾಡ್ತೀವಿ. ಇಲ್ಲಿ ರಿಸಿಪಿಯೆಂಟ್ ಡೀಟೇಲ್ಸ್ನು ವೆರಿಫೈ ಮಾಡ್ಕೊಳ್ಬೇಕು. ರಿಸಿಪಿಯೆಂಟ್ ಕೋಡು, ರಿಸಿಪಿಯೆಂಟ್ ನೇಮು, ಬ್ಯಾಂಕ್ ಡೀಟೇಲ್ಸ್, ಹೀಗೆ ಇಲ್ಲಿರುವಂಥ ಮಾಹಿತಿಯನ್ನು ವೆರಿಫೈ ಮಾಡಬೇಕು. ವೆರಿಫೈ ಮಾಡಿದ್ದೀವಿ ಅಂಥೇಳಿ ಇಲ್ಲಿ ರೈಟ್ ಮಾರ್ಕ್ ಮಾಡಬೇಕು. ಜೊತೆಗೆ ಏನಂತಂದರೆ ಮೊತ್ತದ ಸಾರಾಂಶ ಅಮೌಂಟ್ ಸಮ್ಮರಿ ಬಗ್ಗೆನೂ ಅಂತಂದ್ರೆ ನಾವು ವೆರಿಫೈ ಮಾಡೀವಿ ಅಂಥೇಳಿ ಇದನ್ನು ಕ್ಲಿಕ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಎಡಿಷ್ನಲ್ ಡಾಕ್ಯುಮೆಂಟ್ ಟ್ಯಾಬ್ ಕ್ಲಿಕ್ ಮಾಡ್ತೀವಿ. ನೆಕ್ಸ್ಟ್ ಏನಂದ್ರೆ ಸರ್ಟಿಫಿಕೇಟ್ ಡೀಟೇಲ್ ಕ್ಲಿಕ್ ಮಾಡ್ತೀವಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೊಳ್ಬೇಕು ಅದನ್ನು ಅನೆಕ್ಸರ್ ಮತ್ತು ಸ್ಯಾಂಕ್ಷನ್ ಆರ್ ಆಫೀಸ್ ಆರ್ಡರ್ ಕಾಪಿ ಬಗ್ಗೆ ಇದನ್ನು ವೆರಿಫಿಕೇಷನ್ ಆ್ಯಕ್ಷನ್ ವೆರಿಫೈ ಮಾಡ್ಕೊಳ್ತೀವಿ. ನಂತರ ಏನಂತಾರೆ ಇಲ್ಲಿ ಚೆಕ್ ಲಿಸ್ಟ್ ವೆರಿಫಿಕೇಷನ್ಗೆ ಬರ್ತೀವಿ. ಚೆಕ್ ಲಿಸ್ಟ್ ವೆರಿಫಿಕೇಷನಲ್ಲಿನೂ ಸಹ ಎಸ್ ನೋ ಎನಿ ಅಂತ ಹೇಳಿರುತ್ತೆ, ಯಾವುದು ಸೂಕ್ತವಾಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ನಂತರ ವೆರಿಫಿಕೇಷನ್ ಲಿಸ್ಟಿಗೆ ಬರ್ತೀವಿ. ಇಲ್ಲಿಯೂ ಸಹ ಎಲ್ಲನೂ ವೆರಿಫೈ ಆಗಿರಬೇಕು. ಒಂದು ವೇಳೆ ಯಾವುದಾದ್ರೂ ಒಂದು ಸೆಕ್ಷನ್ ವೆರಿಫೈ ಆಗಲಿಲ್ಲ ಅಂತಂದರೆ ಆ ಬಿಲ್ಲನ್ನು ಅಪ್ರೂವ್ ಮಾಡಲಿಕ್ಕೆ ಮತ್ತು ಸೆಂಡ್ ಫಾರ್ ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಕಂಪ್ಲೀಟ್ ಆಗಿದ್ದನ್ನು ವೆರಿಫೈಡ್ ಆಗಿದೆ ಇಲ್ಲ ಅಂಥೇಳಿ ನಾವು ವೆರಿಫಿಕೇಷನ್ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಬೇಕು. ಮಾಡಿದ ನಂತರ ಆ ಬಿಲ್ಲನ್ನು ನಾವು ಅಪ್ರೂವ್ ಮಾಡಬೇಕು ಮತ್ತು ಬಿಲ್ ಪ್ರಿಂಟ್ ತೆಗೆದುಕೊಳ್ಳಿಕ್ಕೆ ಸೆಂಡ್ ಮಾಡಬೇಕು. ಯಾರಿಗೆ? ಕೇಸ್ ವರ್ಕರ್ ಅವರಿಗೆ ನಾವು ಸೆಂಡ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಇಲ್ಲಿ ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್ ಅಂತ ಹೇಳಿದೆ, ಈ ಬಟನ್ನು ಕ್ಲಿಕ್ ಮಾಡ್ತೀನಿ. ಆಗ ಡು ಯು ವಾಂಟ್ ಟು ಫಾರ್ವರ್ಡ್ ಆ್ಯಂಡ್ ಪ್ರಿಂಟ್ ಬಿಲ್ ಅಂತ ಹೇಳಿದೆ, ಓಕೆ ಅಂತ ಸೆಲೆಕ್ಟ್ ಮಾಡೋಣ. ಹಾಗೆಯೇ ಇಲ್ಲಿ ಸೈನಲ್ ಸರ್ಟಿಫಿಕೇಟ್ ಬಗ್ಗೆ ಒಂದು ಮಾಹಿತಿ ಬರುತ್ತೆ ಅಂತ ಹೇಳಿದ್ದೀವಿ, ಓಕೆ ಅಂಥೇಳಿ ಕ್ಲಿಕ್ ಮಾಡ್ತೀವಿ. ಆಗ ಬಿಲ್ ಇನ್ಫಾರ್ಮೇಷನ್ ಸಂಬಂಧಪಟ್ಟಿರುವಂತೆ ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ ಅಂತ ಹೇಳಿದೆ. ಮೊದಲು ಬಿಲ್ ಜನ್ರೇಟ್ ಆಗಿತ್ತು, ಎಲ್ಲಿ ಸೂಪರ್ಡೆಂಟ್ ಅವರು ಡಿ ಡಿ ಅವರಿಗೆ ಕಳಿಸುವಾಗ ಬಿಲ್ ಜನ್ರೇಟ್ ಆಯ್ತು, ಅಲ್ಲಿ ಬಿಲ್ ನಂಬರ್. ಇಲ್ಲಿ ಟೋಕನ್ ನಂಬರ್ನೂ ಸಹ ಜನ್ರೇಟ್ ಆಯಿತು ನೋಡಿ, ಯಾಕಂದರೆ ಬಿಲ್ ಅಪ್ರೂವ್ ಆಯ್ತಲ್ಲ, ಅದಕ್ಕಾಗಿ ಬಿಲ್ ನಂಬರ್ ಜೊತೆಗೆ ಇಲ್ಲಿ ಟೋಕನ್ ನಂಬರ್ ಜನ್ರೇಟ್ ಆಯಿತು. ಇದನ್ನು ಕ್ಲೋಸ್ ಅಂದ್ಬಿಡೋಣ. ಇಷ್ಟು ಡಿ ಡಿ ಅವರ ಲಾಗಿನಲ್ಲಿ ಬಿಲ್ಲನ್ನು ಅಪ್ರೂವ್ ಮಾಡಿದರು, ಈ ಮಾಹಿತಿಯನ್ನು ನಾವು ತಿಳ್ಕೊಂಡಿವಿ. ನೆಕ್ಸ್ಟ್ ನಾವು ನೇರವಾಗಿ ಹೋಗಬೇಕಾಗಿದ್ದು ಲಾಗೌಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಹೋಗಬೇಕಾಗಿದ್ದು ಬಿಲ್ ಪ್ರಿಂಟ್ ತೆಗೆದುಕೊಳ್ಬೇಕು ಅಂತಂದರೆ ಕೇಸ್ ವರ್ಕರ್ ಲಾಗಿನ್ಗೆ ಈ ರೋಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈ ಬಿಲ್ ಪ್ರಿಂಟ್ ತೆಗೆದುಕೊಳ್ಬೇಕಂತಂದರೆ DSC ಕಂಪಲ್ಸರಿ ಬೇಕಾಗತ್ತೆ. ನೆಕ್ಸ್ಟ್ ನಾವು K2 ಲಾಗಿನ್ ಹೋಗ್ತೀವಿ. K2ನಲ್ಲಿ ಕೇಸ್ ವರ್ಕರ್ ನೇಮ್, ಯೂಸರ್ ನೇಮ್ ಹಾಕ್ತೀವಿ, ಅವರು ಪಾಸ್ವರ್ಡ್ ಹಾಕ್ತೀವಿ, ಇಷ್ಟು ಕ್ಯಾಪ್ಚರ್ನ ಹಾಕಿ ನಾವು ಸೈನ್ ಇನ್ ಅಂಥೇಳಿ ಕ್ಲಿಕ್ ಮಾಡ್ತೀವಿ. ಇಲ್ಲಿ ರೋಲ್ ಯಾವ ಸೆಲೆಕ್ಟ್ ಮಾಡ್ಬೇಕಂತ ಹೇಳಿದ್ದೀವಿ ನಾವು, ಕೇಸ್ ವರ್ಕರ್ ರೋಲ್. ಕೇಸ್ ವರ್ಕರ್ ರೋಲನ್ನು ಕ್ಲಿಕ್ ಮಾಡ್ತೀವಿ. ಬಿಲ್ ಪ್ರಿಂಟಿಗಾಗಿ ಇಲ್ಲಿ ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡ್ನಲ್ಲಿ ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ಅಂಥೇಳಿ ಡಿಸ್ಪ್ಲೇ ಆಗ್ತಾ ಇದೆ, ಓಕೆ ಅಂಥೇಳಿ ಕ್ಲಿಕ್ ಮಾಡೋಣ. ಇಲ್ಲಿ ಆಗ ಟೋಕನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ದೀವಿ ಅಂತಂದರೆ ನಮಗೆ ಕಾಣೋದಿಲ್ಲಿ ಟೋಕನ್ ನಂಬರ್ನೂ ಕಾಣ್ತಾ ಇದೆ, ಜೊತೆಗೆ ಏನಂತಂದ್ರೆ ಬಿಲ್ ಪ್ರಿಂಟ್ ತೆಗೆದುಕೊಳ್ಳಿಕ್ಕೆ ಅಂದರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಪ್ರಿಂಟ್ ತೆಗೆದುಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ನಾವೇನು ಮಾಡಬೇಕು, ಇಲ್ಲಿ ಪ್ರಿಂಟ್ ಅಂತ ಹೇಳಿದೆಯಲ್ಲ, ಇಲ್ಲಿ ಅಂದರೆ ಅನೆಕ್ಸರಿಯೇ ಮತ್ತು ಬಿಲ್ ಡೀಟೇಲ್ಸ್ ಅಂತ ಹೇಳಿದೆ ನೋಡಿ. ಅನೆಕ್ಸರಿಯನ್ನು ಪ್ರಿಂಟ್ ತೆಗೆದುಕೊಳ್ಬೇಕಂದ್ರೆ ಇಲ್ಲಿ ಪ್ರಿಂಟ್ ಅಂತ ಕ್ಲಿಕ್ ಮಾಡ್ತೇನೆ. ಪ್ರಿಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಪ್ರಿಂಟ್ ತೆಗೆದುಕೊಳ್ಳುವಂಥ ಅನೆಕ್ಸರ್ ಡಿಸ್ಪ್ಲೇ ಆಗುತ್ತೆ. ಇದನ್ನು ನಾವು ರೈಟ್ ಕ್ಲಿಕ್ ಮಾಡಿ ಪ್ರಿಂಟ್ ತೆಗೆದಿಟ್ಕೊಳ್ಬಹುದು ಅಥವಾ ಸೇವ್ ಮಾಡಿ ಇಟ್ಕೊಳ್ಬೋದು. ನಾನು ರೈಟ್ ಕ್ಲಿಕ್ ಮಾಡಿ ಅದನ್ನು ಪ್ರಿಂಟ್ ತೆಗೆದಿಟ್ಕೊಳ್ತೀನಿ. ಇದು ಎಷ್ಟು ಪೇಜ್ ಅದನ್ನು ನೋಡಬೇಕು. ಇಲ್ಲಿ 1 ಪೇಜ್ ಇರೋದರಿಂದ ನಾನು ಇಲ್ಲಿ 1 ಅಂತ ಹೇಳಿ ಇಲ್ಲಿ ನಂಬರ್ ಆಫ್ ಪೇಜಸ್ ಅಂತ 1 ಅಂತ ಎಂಟ್ರ್ ಮಾಡ್ತೇನೆ. ಹಾಗೆಯೇ ಇಲ್ಲಿ ಬಿಲ್ ಡೀಟೇಲ್ಸ್ ಪ್ರಿಂಟ್ ಬೇಕಲ್ಲ, ಇದನ್ನು ಪ್ರಿಂಟ್ ಅಂತ ಕ್ಲಿಕ್ ಮಾಡ್ತೇನೆ. ಇದನ್ನು 3 ಪೇಜ್ ಅದಾವೆ ನೋಡಿ. ಇದನ್ನು ನೇರವಾಗಿ ಪ್ರಿಂಟ್ ತೆಗೆದುಕೊಳ್ಬೋದು ಅಥವಾ ಸೇವ್ ಮಾಡಿ ಇಟ್ಕೊಳ್ಬೋದು. ನಾವು ಪ್ರಿಂಟ್ ತೆಗೆದುಕೊಂಡು ಬಿಡ್ತೀವಿ. ಎಷ್ಟು ಪೇಜು? 3 ಪೇಜ್ ಅದಾವೆ. ಇಲ್ಲ 3 ಪೇಜನ್ನು ಎಂಟ್ರಿ ಮಾಡಿದ್ದೀನಿ. ಸ್ಯಾಂಕ್ಷನ್ ಆರ್ಡರ್ ಕಾಪಿ ಏನಂದರೆ 2 ಅದಾವೆ, ಅದಕ್ಕಾಗಿ ಇಲ್ಲಿ 2 ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ನಾವು, ಫಾರ್ವರ್ಡ್ ಟು DDO. ಬಿಲ್ ಪ್ರಿಂಟ್ ತೆಗೆದುಕೊಂಡು ಬಿಟ್ಟಿವಿ, ಯಾರು? ಕೇಸ್ ವರ್ಕರ್ ತೆಗೆದುಕೊಂಡ್ರೆ. ಈಗ ನಾವೇನು ಮಾಡಬೇಕು, ಬಿಲ್ಲನ್ನು ಏನಂತಂದರೆ DDO ಅವರಿಗೆ ಫಾರ್ವರ್ಡ್ ಮಾಡಬೇಕಾಗತ್ತೆ. ಯಾಕಂದರೆ DDO ಅವರು ಸಬ್ಮಿಟ್ ಮಾಡಬೇಕಲ್ಲ ಟ್ರೆಸರಿ ಅವರಿಗೆ, ಅದಕ್ಕಾಗಿ ನಾವು ಬಿಲ್ಲನ್ನು DDO ಅವರಿಗೆ ಫಾರ್ವರ್ಡ್ ಮಾಡೋಣ. ಫಾರ್ವರ್ಡ್ ಟು DDO ಈ ಬಟನ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಓಕೆ ಅಂಥೇಳಿ ಡು ಯು ವಾಂಟ್ ಟು ಫಾರ್ವರ್ಡ್ ಬಿಲ್ ಅಂತ ಹೇಳಿದೆ, ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಹಾಗೆಯೇ ಮತ್ತು ಇಲ್ಲಿ ಸರ್ಟಿಫಿಕೇಟ್ ಸಂಬಂಧಪಟ್ಟಿರುವಂಥ ಮಾಹಿತಿ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡ್ತೀವಿ. ನಂತರ ಬಿಲ್ ಇನ್ಫಾರ್ಮೇಷನಲ್ಲಿ ನೋಡಿ, ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ, ಬಿಲ್ ನಂಬರ್ ಇದೆ,
ಟೋಕನ್ ನಂಬರ್ ಇದೆ. ದಯವಿಟ್ಟು ಇಲ್ಲಿ ಗಮನಿಸಬೇಕು. ಇಲ್ಲಿ ಜನರೇಟ್ ಟಾಪ್ ಸೀಟ್ ಅಂತ ಹೇಳಿದೆ ಅಲ್ಲ, ಇಲ್ಲಿ ಕಾಣ್ತಾ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ಟಾಪ್ ಸೀಟ್ ಆ ಮೇಲು ಪುಟ ಏನಂದರೆ ಗೋಚರಿಸ್ತಾ ಇದನ್ನು ಪ್ರಿಂಟ್ ತೆಗೆದುಕೊಳ್ಬೇಕು, ಪ್ರಿಂಟ್ ತೆಗಿತೀವಿ. ನಂತರ ಏನಂದರೆ ಅಲ್ಲಿ ಕ್ಲೋಸ್ ಅಂತ ಹೇಳಿ ಇರ್ತಲ್ಲ, ಅದನ್ನು ಕ್ಲೋಸ್ ಅಂತ ಮಾಡಿಬಿಡ್ತೀವಿ. ಇದನ್ನು ಮತ್ತೆ ಲಾಗೌಟ್ ಮಾಡೋಣ, ಯಾಕಂದರೆ ಕೇಸ್ ವರ್ಕರ್ ಕಾರ್ಯ ಇಲ್ಲಿ ಕಂಪ್ಲೀಟ್ ಮುಗೀತು. ನೆಕ್ಸ್ಟ್ ನಾವು ಹೋಗಬೇಕಾಗಿದ್ದು ಮತ್ತೆ K2ನಲ್ಲಿ DDO ಲಾಗಿನ್ಗೆ ಹೋಗಬೇಕು. ಯಾವ ರೋಲನ್ನು ಸೆಲೆಕ್ಟ್ ಮಾಡ್ತೀವಿ ನಾವು ಇಲ್ಲಿ DDO. ಇವರಿಗೂ ಸಹ ಏನಂತಂದರೆ DSC ರಿಕ್ವೈರ್ಡ್, ಕಂಪಲ್ಸರಿ DSC ಬೇಕಾಗತ್ತೆ. ಇಲ್ಲಿ ಮತ್ತೆ ನಾವು DDO ಅವರ ಯೂಸರ್ ನೇಮ್ ಹಾಕ್ತೀವಿ, DDO ಅವರ ಪಾಸ್ವರ್ಡ್ ಹಾಕ್ತೀವಿ. ಇದಕ್ಕೊಂದು ಆನ್ಸರ್ ಇದರಲ್ಲಿ ಎಂಟ್ರಿ ಮಾಡಿ ಮತ್ತೆ ಸೈನ್ ಇನ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ತೀವಿ. ರೋಲ್ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾವು, DDO ಅವರ ರೋಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. DDO ಅವರ ಒಂದು ಹೋಮ್ ಸ್ಕ್ರೀನಿಗೆ ಬರ್ತೀವಿ. ಇಲ್ಲಿ ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡ್ನಲ್ಲಿ ಬಿಲ್ ರೆಡಿ ಫಾರ್ ಸಬ್ಮಿಷನ್ ವರ್ಕ್ ಲಿಸ್ಟ್ ಅಂತ ಹೇಳಿ ಕಾಣ್ತಾ ಇದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ನಮಗೆ ಟೋಕನ್ ನಂಬರ್ ಕಾಣ್ತಿರುತ್ತೆ. ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತೀವಿ. ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬಿಲ್ ಸಬ್ಮಿಷನ್ ಟು ಟ್ರೆಜರಿಗೆ ಸಂಬಂಧಪಟ್ಟಿರುವಂತೆ ನಾವು ಕೇಸ್ ವರ್ಕರ್ ಏನೋ ಪ್ರಿಂಟ್ ತೆಗೆದುಕೊಂಡಿದ್ರು ಅದೇ ಒಂದು ಸ್ಕ್ರೀನ್ ಇದರಲ್ಲಿ ಕಾಣ್ತಾ ಇದೆ. ಅನೆಕ್ಸರ್ ಇದೆ, ಬಿಲ್ ಡೀಟೇಲ್ಸ್ ಇದೆ. ನಾವು ಮತ್ತೊಂದು ಸಲ ಬೇಕಾಗಿತ್ತು ಅಂದರೆ ಪ್ರಿಂಟ್ ತೆಗೆದಿಟ್ಕೊಂಡು ನೋಡ್ಕೊಳ್ಬೋದು, ಅಥವಾ ಕೇಸ್ ವರ್ಕರೇ ಪ್ರಿಂಟ್ ತೆಗೆದಿಟ್ಟಿರ್ತಾರಲ್ಲ ಅದನ್ನೇ ಏನಂತ ನಾವು ನೋಡಿ ಓಕೆ ಅಂಥೇಳಿ ಸ್ಯಾಟಿಸ್ಫೈ ಇದೆ, ಇಷ್ಟು ಏನಂತ ನಂಬರ್ ಆಫ್ ಪೇಜಸ್ ಇದೆ ಅಂಥೇಳಿ ನಮಗೆ ಸ್ಯಾಟಿಸ್ಫೈ ಆದ ನಂತರ, ಅಂದರೆ DDO ಅವರಿಗೆ ಸ್ಯಾಟಿಸ್ಫೈ ಕರೆಕ್ಟ್ ಇದೆ ಅಂತ ಅವರಿಗೆ ಗಮನಿಸಿದ ನಂತರ, ಕನ್ಫರ್ಮ್ ಆದ ನಂತರ ಬಿಲ್ಲನ್ನು ಏನು ಮಾಡಬೇಕು ನಾವು ಟ್ರೆಜರಿ ಅವರಿಗೆ ಸೆಂಡ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಸೆಂಡ್ ಟು ಟ್ರೆಜರಿ ಅಂಥೇಳಿ ಇದನ್ನು ಕ್ಲಿಕ್ ಮಾಡಬೇಕು. ಸೆಂಡ್ ಟು ಟ್ರೆಜರಿ ಅಂತ ಕ್ಲಿಕ್ ಮಾಡ್ತೀವಿ. ಆಗ ಡೂ ಯು ವಾಂಟ್ ಟು ಸೆಂಡ್ ಬಿಲ್ ಟು ಟ್ರೆಜರಿ ಅಂತ ಹೇಳಿದೆ, ಓಕೆ ಅಂತ ಕ್ಲಿಕ್ ಮಾಡ್ತೀವಿ. ಇಲ್ಲಿಯೂ ಸಹ ಏನಂತಂದರೆ ಸರ್ಟಿಫಿಕೇಟ್ ಸಂಬಂಧಪಟ್ಟಂಥ ಮಾಹಿತಿ ಕಾಣ್ತಿದೆ, ಓಕೆ ಅಂತ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಬಿಲ್ ಸೆಂಡ್ ಟು ಟ್ರೆಜರಿ ಅಂಥೇಳಿ ಮಾಹಿತಿ ಬಂತು. ಇಲ್ಲಿ ಟೋಕನ್ ನಂಬರ್ನು ಕಾಣುತ್ತೆ, ಬಿಲ್ ಯಾವ ಟ್ರೆಜರಿ ಅವರಿಗೆ ನಾವು ಸಲ್ಲಿಸಿದ್ದೀವಿ ಟ್ರೆಜರಿ ನೇಮನ್ನು ಸಹ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕ್ಲೋಸ್ ಅಂತ ಅಂದ್ಬಿಡ್ತೀವಿ. ಇಲ್ಲಿವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.